ರಾಜ್ಯದ ಜನತೆಯ ಹಸಿವು ನೀಗಿಸಲೆಂದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಅನ್ನಭಾಗ್ಯ ಯೋಜನೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಗುಜರಾತ್ ಸೇರಿದಂತೆ ನಾನಾ ರಾಜ್ಯಗಳಿಗೆ ರಾಜ್ಯದ ಪಡಿತರದಲ್ಲಿ ದೊರಕಿದ ಅಕ್ಕಿ ಮಾರಾಟವಾಗುತ್ತಿರುವ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ. ಅಕ್ರಮ ಪಡಿತರ ಅಕ್ಕಿ ಸಾಗಣೆಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ 2025 ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ 482 ಪ್ರಕರಣಗಳು ದಾಖಲಾಗಿವೆ. ಇವರೆಗೆ ಅಕ್ರಮವಾಗಿ ಸಾಗಾಟಗೊಳ್ಳುತ್ತಿದ್ದ 29,603 ಕ್ವಿಂಟಲ್ ಅಕ್ಕಿ ವಶಪಡಿಸಿಕೊಳ್ಳಲಾಗಿದೆ. ಪಡಿತರ ಚೀಟಿ ಮೂಲಕ ಅನ್ನಭಾಗ್ಯ ಅಕ್ಕಿಯನ್ನು ಪಡೆಯುವ ಖದೀಮರು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಅಕ್ಕಿಗೆ ಹೆಚ್ಚಿನ ಪಾಲಿಶ್ ನೀಡಿ ಬಳಿಕ ಅದನ್ನು ಮಾರುಕಟ್ಟೆಗೆ ತಂದು ಮಾರುತ್ತಿರುವ ಜಾಲ ಕೂಡ ಬೆಳಕಿಗೆ ಬಂದಿದೆ. ಬಾಗಲಕೋಟೆ ಜಿಲ್ಲೆ 27, ಕಲಬುರಗಿ 35, ಗದಗ 26, ಚಾಮರಾಜನಗರ 36, ಮೈಸೂರು 33, ವಿಜಯಪುರ 36, ಬೀದರ್ 32, ಬಳ್ಳಾರಿ 33, ರಾಯಚೂರು 21, ಬೆಳಗಾವಿ 23, ಕೊಪ್ಪಳ 20, ವಿಜಯನಗರ 19, ದಾವಣಗೆರೆ 17, ಬೆಂಗಳೂರು ದಕ್ಷಿಣ 15, ಶಿವಮೊಗ್ಗ 6, ಹಾಸನ 3, ಧಾರವಾಡ 8, ಹಾವೇರಿ 10, ತುಮಕೂರು 3, ಬೆಂಗಳೂರು ದಕ್ಷಿಣ ವಲಯ 4, ಪಶ್ಚಿಮ ವಲಯ 5, ಪೂರ್ವ ವಲಯ 1, ಬೆಂಗಳೂರು ಗ್ರಾಮಾಂತರ 3, ದಕ್ಷಿಣ ಕನ್ನಡ 2, ಮಂಡ್ಯ 5, ಕೋಲಾರ 1, ಕೊಡಗು 3, ಚಿಕ್ಕಮಗಳೂರು 1, ಯಾದಗಿರಿ 2, ಚಿತ್ರದುರ್ಗ 9, ಬೆಂಗಳೂರು ನಗರ 1, ಉತ್ತರ ಕನ್ನಡ 6, ಉಡುಪಿ ಜಿಲ್ಲೆಯಲ್ಲಿ 8 ಪ್ರಕರಣಗಳು ಇವರೆಗೆ ದಾಖಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.